ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳಿದಾಗ ನಮಗೆಲ್ಲ ನೆನಪಿಗೆ ಬರೋದು ಅದ್ಭುತ ದೇವಾಲಯಗಳು. ಮುಖ್ಯವಾಗಿ ಬೇಲೂರಿನ ಚೆನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ ಹಾಗೂ ಶಾಂತಲೇಶ್ವರ, ಸೋಮನಾಥಪುರದ ಕೇಶವ ದೇವಾಲಯ. ಹೊಯ್ಸಳರ ಕಾಲದಲ್ಲಿ ಒಟ್ಟು 92 ದೇವಾಲಯಗಳನ್ನ ನಿರ್ಮಾಣ ಮಾಡಲಾಗಿದೆ. ನಾವೀಗ ಹೊಯ್ಸಳ ಕಾಲದ ಮತ್ತೊಂದು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ದೇವಾಲಯ ಯಾವುದು, ಎಲ್ಲಿದೆ, ಇದರ ವಿಶೇಷತೆ ಏನು? ಸೊ ಬನ್ನಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಂಡ್ಯ ಜಿಲ್ಲೆಯ ಕೆ.ಆರ್.ಪೇಟೆ ತಾಲೂಕಿಗೆ ಅತ್ಯಂತ ಸಮೀಪದಲ್ಲಿದೆ ಹೊಯ್ಸಳ ಸಾಮ್ರಾಜ್ಯದ ಅದ್ಭುತ ದೇವಾಲಯ. ಹಾಸನ ಜಿಲ್ಲೆಯ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹೊಯ್ಸಳರ ಅದ್ಭುತ ದೇವಾಲಯಗಳನ್ನು ಕಾಣಬಹುದು. ಕೆ.ಆರ್.ಪೇಟೆ ತಾಲೂಕಿಗೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ. ಹೊಯ್ಸಳರ ಕಾಲದಲ್ಲಿ ಈ ಸ್ಥಳ ಅಗ್ರಹಾರ ಕೇಂದ್ರವಾಗಿತ್ತು. ಯಾವ ಸ್ಥಳ ಅಂದರೆ ಶಾಸನಗಳಲ್ಲಿ ಈ ಸ್ಥಳಕ್ಕೆ ರಾಯಸಮುದ್ರ, ಹೊಸಹೊಳಲು, ನಂತರದಲ್ಲಿ ಹೊಸಹೊಳಲು ಎಂಬ ಹೆಸರಿದೆ. ಕ್ರಿಸ್ತಶಕ 12 ಮತ್ತು 13ನೇ ಶತಮಾನದಲ್ಲಿ 3ನೇ ನರಸಿಂಹನ ಕಾಲದಲ್ಲಿ ನಿರ್ಮಿತವಾಗಿರುವ ಈ ಅದ್ಭುತ ದೇವಾಲಯದ ಮುಖ್ಯ ಶಿಲ್ಪಿ ಮಲ್ಲಿತಮ್ಮ. ತ್ರಿಕುಟಾಚಲವಾಗಿರುವ ಈ ದೇವಾಲಯವು ಅಂತರಾಳ, ನವರಂಗ ಹಾಗೂ ವಿಜಯನಗರ ಕಾಲದ ಮುಖಮಂಟಪವಿದೆ. ನಕ್ಷತ್ರಾಕಾರದ ಜಗತಿಯ ಮೇಲೆ ಈ ಸುಂದರ ದೇವಾಲಯ ನಿರ್ಮಿತವಾಗಿದೆ. ರಾಮಾಯಣ, ಮಹಾಭಾರತದ ಹಲವಾರು ಪ್ರಸಂಗಗಳನ್ನು ಇಲ್ಲಿ ಅದ್ಭುತವಾಗಿ ಶಿಲ್ಪಿಗಳು ಕೆತ್ತಿದ್ದಾರೆ. ಶಿಲ್ಪಕಲೆಯ ವೈಭವದಲ್ಲಿ ಬೇಲೂರು, ಹಳೆಬೀಡು, ಸೋಮನಾಥಪುರ, ಬಸರಾಳು ದೇವಾಲಯದಷ್ಟೇ ಇಲ್ಲೂ ಕೂಡ ಇದೆ. ಆದರೆ ಹೆಚ್ಚಿನ ಜನತೆಗೆ ಈ ದೇವಾಲಯದ ಮಾಹಿತಿ ಇರದ ಕಾರಣ ಎಲೆಮರೆಯಂತಿದೆ.
ಅಂದಾಗೆ ತಲುಪುವ ಮಾರ್ಗ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ತಾಲೂಕು ಕೇಂದ್ರವಾದ KR ಪೇಟೆಯಿಂದ ಕೇವಲ 2 ಕಿಲೋಮೀಟರ್, ಜಿಲ್ಲಾ ಕೇಂದ್ರ ಮಂಡ್ಯದಿಂದ 64 ಕಿಲೋಮೀಟರ್, ವಯಾ ಪಾಂಡವಪುರ ಮೇಲೆ ಬಂದರೆ 64 ಕಿಲೋಮೀಟರ್, ಮೇಲ್ಕೋಟೆ ಮಾರ್ಗವಾಗಿ ಬಂದರೆ 60 ಕಿಲೋಮೀಟರ್ ಅಂತರದಲ್ಲಿದೆ. ಇನ್ನು ಸಾಂಸ್ಕೃತಿಕ ನಗರ ಮೈಸೂರಿನಿಂದ 61 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ 159 ಕಿಲೋಮೀಟರ್ ಅಂತರದಲ್ಲಿದೆ. ಈ ಭವ್ಯ ಹಾಗೂ ಸುಂದರ ಅದ್ಭುತ ಶಿಲಾ ವೈಭವವನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು. ನೀವು ಕೂಡ ಬೇಲೂರು, ಹಳೆಬೀಡು, ಸೋಮನಾಥಪುರ ದೇವಾಲಯಗಳನ್ನ ನೋಡಿದ್ದರೆ ಈ ದೇವಾಲಯವನ್ನು ಕೂಡ ನಿಮ್ಮ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಿ ಎಂದು ಕೇಳಿಕೊಳ್ತಾ ಈ ವಿಡಿಯೋ ಮುಗಿಸ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.